ಇನ್ನು ಘಟನೆ ನಡೆದಂತ ಸ್ಥಳಕ್ಕೆ ಕಾಂಗ್ರೆಸ್ನ ಕೆಲ ನಾಯಕರುಗಳು ಕೂಡ ಹೋಗಿದ್ದಾರೆ. ಇನ್ನು ಹಾಸ್ಪಿಟಲ್ಗೆ ಮೊದಲು ಹೋಗಿ ಘಟನೆ ನಡೆದ ಸ್ಥಳಕ್ಕೆ ಈಗ ಅವರು ಹೊರಡ್ತಾ ಇದ್ದಾರೆ. ಸದ್ಯ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಾಥ್ ಕೊಟ್ಟರು. 4 ಗಾಯಾಳುಗಳನ್ನ ಭೇಟಿಯಾಗಿ ಆರೋಗ್ಯವನ್ನ ವಿಚಾರಿಸಿದ್ವಿ. ವಿಮಾನ ದುರಂತದಲ್ಲಿ ಕೆಲವರ ದೇಹ ಬಹಳ ಸುಟ್ಟು ಹೋಗಿದೆ ಅಂತಾನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡ್ತಾರೆ. ಡಿಕೆ ಶಿವಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಹರೀಶ್ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಡಿಕೆ ಶಿವಕುಮಾರ್, ಬನ್ನಿ ಕೇಳೋಣ. ಶಿವಕುಮಾರ್ ಅವರು ಈಗಾಗಲೇ ಅಹಮದಾಬಾದ್ಗೆ ಬಂದು ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಎಷ್ಟು ಮಂದಿ ಗಾಯಾಳುಗಳನ್ನ ಭೇಟಿ ಆದ್ರಿ ಸರ್? ನಾವೊಂದು 4 ಜನನ ಭೇಟಿ ಮಾಡ್ದೋ. ಬೇರೆಯವರೆಲ್ಲ ಬಹಳ ಬರ್ನಿಂಗ್ ಸಿಚುವೇಶನ್ ಇದೆ, ಅದನ್ನ ಬೇಡ ನೋಡೋದು ಅಂತೇಳಿ ಅವರೆಲ್ಲ ಕೆಲವೆಲ್ಲ ಫೋಟೋಗ್ರಾಫ್ಸ್ ತೋರಿಸಿದ್ರು. ಆ ಬದುಕಿರೋ ಪೇಷಂಟ್ ನ ವಿಡಿಯೋಲಿ ಖರ್ಗೆ ಸಾಹೇಬ್ರಿಗೆ ತೋರಿಸಿದ್ರು. ಯಾಕೆಂದ್ರೆ ಒಳಗಡೆ ಸ್ವಲ್ಪ ಸೆನ್ಸಿಟಿವ್ ಇದೆ ಅಂತೇಳಿ. ಅದಕ್ಕಾಯ್ತು, ನಾವು ಅಡ್ಮಿನಿಸ್ಟ್ರೇಷನ್ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಅವ್ರನ್ನೆಲ್ಲ ನೋಡಿ ವಿಚಾರಿಸಿ ಎಲ್ಲರೂ ಯಾರು ಇದ್ದಾರೆ ಅಂತ ಹೇಳಿ ಖರ್ಗೆ ಸಾಹೇಬ್ರೆಲ್ಲ ಮಾತಾಡಿದ್ರು. ಗಾಯಾಳುಗಳ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಕೆಲವರು ಚೆನ್ನಾಗಿದ್ದಾರೆ, ಕೆಲವರು ಇನ್ನ ಬಹಳ ಬರ್ನಿಂಗ್ ಆದವರಂತೂ ಬಹಳ ಡೇಂಜರ್ ಇದ್ದಾರೆ. ಎಷ್ಟು ಜನ ಇದ್ದಾರೆ ಸರ್? ಅದು ಮಾಸ್ಟರ್ 35-40 ಜನ ಇದ್ದಾರೆ. ನೆಕ್ಸ್ಟ್ ವಿಮಾನ ಪತನದ ಸ್ಥಳ, ಆ ಸ್ಥಳಕ್ಕೆ ಹೋಗ್ತಾ ಇದೀವಿ. ಖರ್ಗೆ ಸಾಹೇಬ್ರು ಫೋಟೋ ಅವರು ಬರ್ತಾರೆ, ಇದನ್ನ ಕಳಿಸ್ಕೊಡ್ತೀನಿ ನನಗೆ. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆಗೆ ಹರೀಶ್, TV9 ಅಹಮದಾಬಾದ್. ಸೊ ಡಿಕೆ ಶಿವಕುಮಾರ್ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದ ಹಾಗೆ ಕಾಂಗ್ರೆಸ್ನ ಕೆಲ ನಾಯಕರುಗಳು, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಕಾಂಗ್ರೆಸ್ನ ಕೆಲ ನಾಯಕರುಗಳು ಇದೀಗ ಅಹಮದಾಬಾದ್ನಲ್ಲಿ ಇದ್ದಾರೆ. ಸದ್ಯ ಅವರು ಮೊದಲಿಗೆ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಅಲ್ಲಿರುವಂತಹ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾರೆ. ಅವರಿಗೆ ಬಹಳ ಮಂದಿ ಗಾಯಾಳುಗಳನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಗೋದಿಲ್ಲ. ಯಾಕಂತಂದ್ರೆ ಅವರೆಲ್ಲ ಈಗ ICU ಆಮೇಲೆ ಬರ್ನಿಂಗ್ ಅವರು ಬರ್ನಿಂಗಿಗೆ ಸಂಬಂಧಪಟ್ಟಾಗೆ ಚಿಕಿತ್ಸೆ ನೀಡ್ತಾ ಇರುವಂತಹ ಕಾರಣಕ್ಕಾಗಿ ಅವರನ್ನೆಲ್ಲ ಬಹಳ ವಿಶೇಷವಾದಂಥ ತುರ್ತು ನಿಗಾ ವಹಿಸಲಾಗಿದೆ. ಹಾಗಾಗಿ ಅಲ್ಲಿಗೆಲ್ಲ ಹೋಗಕ್ಕೆ ಅವಕಾಶ ಇರಲಿಲ್ಲ. ಅದಾದ ನಂತರ ಅಲ್ಲಿ ಮಾತನಾಡಿಸೋದು ಮತ್ತೊಂದು, ಅವರಿಗೆ ಆಲ್ರೆಡಿ ಬಳಲಿದ್ದಾರೆ, ಈ ಕಾರಣಕ್ಕಾಗಿ ಮತ್ತಷ್ಟು ಅವರು ಸಮಸ್ಯೆಗಳಿಗೆ ಒಳಗಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಅವಕಾಶ ಇರಲಿಲ್ಲ. ಅದನ್ನು ಹೊರತುಪಡಿಸಿ ಸುಮಾರು 4 ಮಂದಿನ ಭೇಟಿ ಆದ್ರಂತೆ. ಆ ಸಂದರ್ಭದಲ್ಲಿ ಏನಾಗಿದೆ ಏನು ಎತ್ತ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಅವರ ಆರೋಗ್ಯವನ್ನು ವಿಚಾರಿಸ್ತಾರೆ ಕೂಡ ಕಾಂಗ್ರೆಸ್ನ ನಾಯಕರುಗಳು. ಅದಾದ ನಂತರದಲ್ಲಿ ಘಟನೆ ನಡೆದಂಥ ಸ್ಥಳಕ್ಕೂ ಕೂಡ ಅವರು ತೆರಳೋರಿದ್ದಾರೆ. ಬಹಳ ಮಂದಿ ಸೇರಿದ್ದಾರೆ, ಬಹಳ ಜನ ಜೌಗು ಗದ್ದಲ ಇದೆಲ್ಲ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ನಾವು ಹೆಲ್ಪ್ ಮಾಡಬೇಕು ಅಥವಾ ತೊಂದರೆ ಕೊಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಾವು ಹೆಚ್ಚಿನ ಪೇಷಂಟ್ಸನ್ನೆಲ್ಲ ಭೇಟಿಯಾಗಕ್ಕೆ ಹೋಗಿಲ್ಲ ಅನ್ನುವಂಥ ಹೇಳ್ತಾ ಇದ್ರು ಡಿಕೆ ಶಿವಕುಮಾರ್.